ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಹುಣ್ಣಿಮೆ ಪೂಜೆ ಯಾವ ದಿನ ಮಾಡಬೇಕು? ಸೋಮವಾರನ ಅಥವಾ ಮಂಗಳವಾರನ? ಮಂಗಳವಾರನೇ ಮಾಡೋದಾದರೆ ಬೆಳಗ್ಗೆ ಮನೆಯೆಲ್ಲ ಒರೆಸಿ ಕಳಸ ಇಟ್ಟು ಪೂಜೆ ಮಾಡಿರ್ತೀವಿ. ಸಂಜೆ ಗ್ರಹಣ ಬಿಟ್ಟ ಮೇಲೆ ಮತ್ತೆ ಮನೆ ಒರೆಸ್ಬೇಕಾ, ಮತ್ತು ಹೂ ಬದಲಾಯಿಸ್ಬೇಕಾ, ಕಳಸ ಎಲ್ಲ ತೆಗಿಬೇಕಾ, ಪೂಜಾ ಸಾಮಾನೆಲ್ಲ ತೆಗಿಬೇಕಾ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದೀರಾ. ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ವಿಚಾರನೂ ಕ್ಲಿಯರಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ 2ನೇ ತಾರೀಕು ಸೋಮವಾರ ಸಂಜೆ 5:55 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಮಂಗಳವಾರ ಸಂಜೆ 5:07 ಹುಣ್ಣಿಮೆ ತಿಥಿ ಮುಕ್ತಾಯ ಆಗ್ಬಿಡತ್ತೆ. ಆ ದಿನ ಸಂಜೆ 6:20 ಸೂರ್ಯಾಸ್ತ ಆಗುತ್ತೆ, ಅಂದರೆ ಸೂರ್ಯ ಮುಳುಗುವಂಥ ಸಮಯ. ಅದಾದಮೇಲೆ 6:46 ತನಕ ಚಂದ್ರಗ್ರಹಣದ ಸೂತಕದ ಸಮಯ, ಅಂದರೆ ಮೋಕ್ಷ ಕಾಲ, ಅಂತಿಮ ಸಮಯ ಅಂತ ಹೇಳ್ತಾರೆ. ಹಾಗಾಗಿ ಈ 20 ನಿಮಿಷ ತುಂಬಾ ಮುಖ್ಯ. ಈ ಸಮಯದಲ್ಲಿ ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ಮಂತ್ರ ಸ್ತೋತ್ರ ಪಠನೆ ಮಾಡ್ಕೊಳ್ಳೋದು, ಧ್ಯಾನ ಮಾಡೋದು ತುಂಬ ಒಳ್ಳೆಯದು. ಅದೆಲ್ಲ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಮತ್ತೆ ಹೊಸಬರು ಹುಣ್ಣಿಮೆ ಟೈಮಿಂಗ್ಸ್ ಹೇಳಿ ಮತ್ತು ಗ್ರಹಣದ ಟೈಮಿಂಗ್ಸ್ ಹೇಳಿ ಅಂತ ಕೇಳಿದ್ದಕ್ಕೆ ಮತ್ತೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೋಮವಾರ ಸಂಜೆನೇ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಮಂಗಳವಾರ 3ನೇ ತಾರೀಕು ಸೂರ್ಯ ಮುಳುಗೋದಕ್ಕಿಂತ ಮೊದಲೇ ಹುಣ್ಣಿಮೆ ತಿಥಿ ಮುಕ್ತಾಯ ಆಗಿಬಿಡತ್ತೆ. ಜೊತೆಗೆ ಗ್ರಹಣದ ಸಮಯದಲ್ಲೂ ಕೂಡ ಹುಣ್ಣಿಮೆ ತಿಥಿ ಇರೋದಿಲ್ಲ. ಹಾಗಾಗಿ ಇದರಿಂದ ಹೆಚ್ಚಿನ ಪ್ರಮಾಣದ ತೊಂದರೆಗಳಾಗಲಿ ದೋಷಗಳಾಗಲಿ ಏನೂ ಆಗೋದಿಲ್ಲ. ನೀವು ಪೂಜಾ ರೂಮ್ ಕ್ಲೀನ್ ಮಾಡೋದ್ರ ಬಗ್ಗೆ ಮತ್ತು ಸ್ನಾನ ಮಾಡೋದ್ರ ಬಗ್ಗೆ ಪದೇ ಪ್ರಶ್ನೆಗಳನ್ನ ಕೇಳಿದ್ದೀರಿ. ಹುಣ್ಣಿಮೆ ಪೂಜೆ ಮಾಡಿ ಬೆಳಗ್ಗೆ ಮನೆ ಒರೆಸಿರ್ತೀವಿ, ಮತ್ತೆ ಸಂಜೆ ಒರೆಸ್ಬೇಕಂತ. ನಾನು ಹಿಂದಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ. ನಿಮಗೆ ಆದರೆ ಮಾಡ್ಕೋಬಹುದು, ಇಲ್ಲ ಅಂದರೆ ಮನೆಗೆಲ್ಲ ಗೋಮೂತ್ರನ ಪ್ರೋಕ್ಷಣೆ ಮಾಡಿ, ದೇವ್ರ ಮನೆಗೆ, ಮನೆ ಒಳಗಡೆ ಹೊರಗಡೆ ಎಲ್ಲ ಗೋಮೂತ್ರನ ಪ್ರೋಕ್ಷಣೆ ಮಾಡಿ, ಹಾಗೆ ನೀವು ಕೂಡ ಸ್ನಾನದ ನೀರಿಗೆ ಒಂದು ಸ್ವಲ್ಪ ಗೋಮೂತ್ರ ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳಿದ್ದೆ. ಈ ರೀತಿ ಕೂಡ ನೀವು ಶುದ್ಧೀಕರಣ ಮಾಡ್ಕೋಬಹುದು. ಆದರೆ ಮತ್ತೆ ನೀವು ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡೋದು ತುಂಬಾ ಮುಖ್ಯ. ಕೆಲವರೆಲ್ಲ ಕೆಲಸಕ್ಕೆ ಹೋಗಿರ್ತೀರ, ಬರೋದು ಲೇಟ್ ಆಗುತ್ತೆ, ಅಥವಾ ಶಿಫ್ಟ್ ವೈಸ್ ಎಲ್ಲ ಕೆಲಸಗಳಿರುತ್ತೆ. ಅಂಥವ್ರು ನಾವು ಮಾಡೋದಕ್ಕಾಗಲ್ಲ ಅಂದರೆ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಯಾಕಂದರೆ ಈ ಸಲದ ಗ್ರಹಣ ಸಿಂಹ ರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಆಗ್ತಾ ಇರೋದ್ರಿಂದ ಸಿಂಹ ರಾಶಿಯವರು ಒಂದು ಸ್ವಲ್ಪ ಮಟ್ಟಿಗೆ ಪರಿಹಾರ ಮಾಡಿಕೊಂಡ್ರೆ ಸಾಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾರಿಗೂ ಏನೂ ತೊಂದರೆ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಭಯ ಆಗಲಿ ಕನ್ಫ್ಯೂಷನ್ ಆಗಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಹುಣ್ಣಿಮೆ ಪೂಜೆ ಕೂಡ ಅಷ್ಟೇ. ಈಗ ನಮಗೆ ಹುಣ್ಣಿಮೆ ಯಾವಾಗಲೂ ಸಂಜೆ ಹೊತ್ತು, ಅಂದರೆ ಚಂದ್ರೋದಯ ಸಮಯದಲ್ಲಿದ್ದರೆ ತುಂಬಾ ಒಳ್ಳೆಯದು. ಅಲ್ಲದೆ ಕೆಲವು ಸಲ ನಾವು ಸೂರ್ಯ ಉದಯ ಕಾಲದಲ್ಲಿ ಯಾವ ತಿಥಿ ಇರುತ್ತೋ ಅದನ್ನು ಕೂಡ ಲೆಕ್ಕ ತಗೊಂಡು ಆ ದಿನ ಪೂರ್ತಿ ಹುಣ್ಣಿಮೆ ಅಂತಲೇ ಲೆಕ್ಕ ತಗೊಳ್ತೀವಿ. ಆದರೆ ಈ ಸಲ ಸಂಜೆ ಗ್ರಹಣ ಇರೋದ್ರಿಂದ ಆದಷ್ಟು ಸೋಮವಾರ ಸಂಜೆ ಕೂಡ ಪೂಜೆ ಮಾಡ್ಬೋದು. ನೀವು ಹುಣ್ಣಿಮೆ ಪೂಜೆ ಏನು ಮಾಡ್ತೀರಾ, ಕಳಸ ಎಲ್ಲ ಇಟ್ಟು ಸೋಮವಾರ ಸಂಜೆನೇ ಮಾಡಿದ್ರೆ ತುಂಬ ಒಳ್ಳೆಯದು. ಮಂಗಳವಾರ ಬೆಳಗ್ಗೆ ಬೇಕಾದರೆ ಹಿಂದಿನ ದಿನ ಹಾಕಿರುವಂಥ ಹೂನೆಲ್ಲ ತೆಗೆದು ಒಂದು ಸ್ವಲ್ಪ ಹೂ ಹಾಕಿ, ಕಳಸಕ್ಕೊಂದು, ಗಣೇಶನ ಮುಂದೆ ಒಂದು, ದೀಪಗಳ ಮುಂದೆ ಒಂದೊಂದು, ಹೊಸ್ಲ ಹತ್ರ ಒಂದೊಂದು, ಈ ಥರ ಒಂದು ಸ್ವಲ್ಪ ಕಡಿಮೆ ಹೂನೆ ಹಾಕಿ ನೀವು ಪೂಜೆ ಮಾಡಿ. ಯಾಕೆ ಅಂದರೆ ಸಂಜೆ ಗ್ರಹಣ ಬಿಟ್ಟ ಮೇಲೆ ಬೆಳಗ್ಗೆ ನೀವು ಹಾಕಿ ಪೂಜೆ ಮಾಡಿರೋ ಹೂಗಳನ್ನೆಲ್ಲ ತೆಗಿಬೇಕು. ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಹೂನೆ ಹಾಕಿದ್ರೆ ತುಂಬ ಒಳ್ಳೆಯದು. ಅಲ್ಲದೆ ಮತ್ತೆ ನೀವು ಗೋಧೂಳಿ ಸಮಯದ ಪೂಜೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ, ಗ್ರಹಣದ ಮೋಕ್ಷ ಕಾಲ ಇರುತ್ತೆ. ಹಾಗಾಗಿ ನೀವು ಬೇಕಾದರೆ ಸೋಮವಾರ ಸಂಜೆ ಕೂಡ ಮಾಡ್ಕೋಬಹುದು. ಏನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು, 3 ದಿನ ಆಗಿದೆ, ಅಥವಾ ಮಂಗಳವಾರಕ್ಕೆ ನಮಗೆ 4 ದಿನ 5 ದಿನ ಆಗುತ್ತೆ ಅಂತ ಅನ್ನೋರು ಬೇಕಾದರೆ ಮಂಗಳವಾರ ಬೆಳಗ್ಗೆನೂ ಮಾಡಬಹುದು. ಅಥವಾ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆ, ಸತ್ಯನಾರಾಯಣ ಸ್ವಾಮಿ ವ್ರತ ಈ ಥರ ಎಲ್ಲ ನೀವು ಮಾಡಿರ್ತೀರ, ಮಂಗಳವಾರ ಬೆಳಗ್ಗೆ ಏನಾದರೂ ಮಾಡಿರ್ತೀರ ಅಂದರೆ ಪೂಜೆ ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ, ಅಂದರೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು. ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿಬಿಡಿ. ಬೆಳಗ್ಗೆ 5 ಗಂಟೆಯಿಂದ ಬೆಳಗ್ಗೆ 6:30 ಒಳಗಾಗಿ ಪೂಜೆ ಎಲ್ಲ ಮಾಡಿ 9 ಗಂಟೆ ಅಷ್ಟೊತ್ತಿಗೆ ನೀವು ಅದನ್ನು ಕದಲಿಸ್ಬಿಟ್ಟು ಹಾಗೆ ಬಿಟ್ಟುಬಿಡಿ. ವಿಸರ್ಜನೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ಮಂಗಳವಾರ ಅಲ್ವಾ, ಹಾಗಾಗಿ ಕದಲಿಸಿ ಹಾಗೆ ಬಿಟ್ಟುಬಿಡಿ. ಸಂಜೆಗೆ ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡಿಕೊಂಡು ಗೋಮೂತ್ರನೆಲ್ಲ ಪ್ರೋಕ್ಷಣೆ ಮಾಡಿ, ದೇವ್ರ ಮನೆಗೂ ಕೂಡ ಅಷ್ಟೇ ಗೋಮೂತ್ರ ಪ್ರೋಕ್ಷಣೆ ಮಾಡಿ ದೇವ್ರ ಮನೆನ ಒರೆಸ್ಕೊಂಡು ಹೊಸಲನ್ನೆಲ್ಲ ತೊಳೆದು ಒರೆಸಿ, ಆಮೇಲೆ ದೇವ್ರ ಮೇಲೆ ಬೆಳಗ್ಗೆ ನೀವು ಹಾಕಿರೋಂಥ ಹೂಗಳೇನಿರುತ್ತೆ ಅದನ್ನೆಲ್ಲ ತೆಗಿಬೇಕು. ಮತ್ತು ಒಂದೊಂದು ಹೂನ ಮಾತ್ರ ಇಟ್ಟು ಆ ದಿನ ದೇವರ ದೀಪ ಹಚ್ಚಿ ಪೂಜೆ ಮಾಡಬೇಕು. ಗ್ರಹಣ ಬಿಟ್ಟ ಮೇಲೆ ನಾನು ಹೇಳ್ತಾ ಇರೋದು.
ಕಂಪ್ಲೀಟಾಗಿ ಪೂಜಾ ಸಾಮಾನೆಲ್ಲ ತೆಗೆದು ತೊಳಿಬೇಕು ಅಂತೇನಿಲ್ಲ. ಯಾಕೆ ಅಂತಂದರೆ ಚಂದ್ರಗ್ರಹಣ ಅಷ್ಟರ ಮಟ್ಟಿಗೇನು ಎಫೆಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ನಾವು ಈ ರೀತಿ ಶುದ್ಧೀಕರಣ ಮಾಡಿಕೊಂಡ್ರೂ ಕೂಡ ಸಾಕಾಗತ್ತೆ. ಹಾಗಾಗಿ ಹುಣ್ಣಿಮೆ ಪೂಜೆ ಮಾಡುವಂಥವ್ರು ನಾಳೆ ಭಾನುವಾರ ಅಥವಾ ಸೋಮವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೀವು ಪೂಜೆ ಮಾಡಬಹುದು. ಸೋಮವಾರ ಸಂಜೆ ಕೂಡ ಮಾಡಬಹುದು ಅಥವಾ ಮಂಗಳವಾರ ಬೆಳಗ್ಗೆ ಕೂಡ ಮಾಡಬಹುದು. ಎರಡೂ ದಿನ ಕೂಡ ಹುಣ್ಣಿಮೆ ಇರೋದ್ರಿಂದ ಖಂಡಿತವಾಗ್ಲೂ ಮಾಡಿ. ಸೋಮವಾರ ಮಾಡೋದ್ರಿಂದ ಶಿವನಿಗೂ ಕೂಡ ಸಲ್ಲತ್ತೆ ಈ ಪೂಜೆ. ಶಿವಲಿಂಗಕ್ಕೆಲ್ಲ ಅಭಿಷೇಕ ಮಾಡಿ, ಜೊತೆಗೆ ಲಕ್ಷ್ಮೀನಾರಾಯಣ ವಿಗ್ರಹಗಳನ್ನು ಕೂಡ ಜೊತೆಲಿ ಇಟ್ಕೊಂಡು ಅಭಿಷೇಕ ಮಾಡಿ ಪೂಜೆ ಮಾಡಿ ಸೋಮವಾರ ರಾತ್ರಿನೇ ನೀವು ಚಂದ್ರನಿಗೆ ಅರ್ಘ್ಯನೂ ಕೂಡ ಕೊಡ್ಬೋದು. ಯಾರೆಲ್ಲ ಪ್ರತಿ ಹುಣ್ಣಿಮೆಗೂ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಸೋಮವಾರ ರಾತ್ರಿನೇ ಕೊಡಬೇಕು. ನಿಮ್ಮ ಗೊಂದಲಗಳೆಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಹುಣ್ಣಿಮೆ ಪೂಜೆ ಯಾವಾಗ ಮಾಡಬೇಕು, ತುಂಬ ಕನ್ಫ್ಯೂಷನ್ ಇದೆ. ಸೋಮವಾರ ಮಾಡಬೇಕಾ ಮಂಗಳವಾರ ಮಾಡಬೇಕಾ ಅಂತ ಕೇಳ್ತಾ ಇದ್ರಿ. ಎರಡೂ ದಿನವೂ ಮಾಡಬಹುದು. ಸೋಮವಾರ ಮಾಡೋದಾದರೆ ಸಂಜೆ ಮಾಡಬೇಕು, ಮಂಗಳವಾರ ಮಾಡೋದಾದರೆ ನೀವು ಬೆಳಗ್ಗೆನೇ ಹುಣ್ಣಿಮೆ ಪೂಜೆ ಮಾಡಿ ಮುಗಿಸ್ಕೊಳ್ಳಿ. ಇನ್ನು ಸಂಜೆಗೆ 6:20 ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ತಲೆ ಮೇಲೆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಮಂತ್ರ ಸ್ತೋತ್ರ ಪಠನೆ ಮಾಡೋಕ್ಕೆ ಶುರು ಮಾಡಿ. ಯಾಕಂದರೆ ಸೂರ್ಯ ಮುಳುಗಿದ ನಂತರ ಗ್ರಹಣದ ಮೋಕ್ಷಕಾಲ ಪ್ರಾರಂಭ ಆಗುತ್ತೆ. 6:45-46 ಕೆಲವು ಕಡೆ 1-2 ನಿಮಿಷಗಳ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಈ ಸಮಯ ತನಕ ಇರುತ್ತೆ 20 ನಿಮಿಷಗಳ ಕಾಲ. ಹಾಗಾಗಿ 6:40 ಒಳಗಾಗಿ ನೀವು ನಿಮ್ಮ ಮನಸ್ಸಲ್ಲಿ ಏನು ಬೇಡಿಕೆ ಇದೆ ಅಥವಾ ನಿಮ್ಮ ಇಷ್ಟದ ದೇವರನ್ನು ಏನು ಪ್ರಾರ್ಥನೆ ಮಾಡಬೇಕು, ಧ್ಯಾನ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ. ಈಗೆಲ್ಲ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಮಕ್ಕಳಿಗೋಸ್ಕರ ಸರಸ್ವತಿ ಮಂತ್ರ, ಗಣೇಶನ ಮಂತ್ರ, ಗುರುಗಳ ಮಂತ್ರ ಇದನ್ನು ಕೂಡ ಹೇಳ್ಕೊಬೋದು. ಮಕ್ಕಳು ಎಕ್ಸಾಮ್ ಚೆನ್ನಾಗಿ ಬರೀಬೇಕು, ಅವರು ಓದಿದ್ದೆಲ್ಲ ನೆನಪಿರಬೇಕು, ಒಳ್ಳೆ ಮಾರ್ಕ್ಸು ಒಳ್ಳೆ ಪರ್ಸೆಂಟೇಜ್ ತೊಗೋಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಮಕ್ಕಳ ಕೈಯಲ್ಲೂ ಕೂಡ ಹಯಗ್ರೀವ ಮಂತ್ರ, ಸರಸ್ವತಿ ಮಂತ್ರ ಅಥವಾ ಗಣೇಶನ ಮಂತ್ರನ ಹೇಳಿಸಿ ತುಂಬಾ ಒಳ್ಳೆಯದು. ದೇವ್ರ ಮನೆಯಲ್ಲೇ ಕೂತ್ಕೊಂಡು ಹೇಳಬೇಕು ಅಂತಿಲ್ಲ, ಯಾವುದಾದ್ರೂ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಅವ್ರು ಪಠನೆ ಮಾಡಿದ್ರೂ ಕೂಡ ಸಾಕಾಗುತ್ತೆ. ಹುಣ್ಣಿಮೆ ಪೂಜೆ ಬಗ್ಗೆ, ಗ್ರಹಣದ ಆಚರಣೆ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳ್ತಾ ಇದ್ರಿ ಅಲ್ವಾ? ಈಗ ನಿಮಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಸಂಜೆ ಈ ಒಂದು ಮಹಾಪುಣ್ಯ ಕಾಲದಲ್ಲಿ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಎಷ್ಟೋ ಜನ ಇಂಥ ಸಮಯಗಳಿಗೆ ಕಾಯ್ತಾ ಇರ್ತಾರೆ. ಯಾಕಂದರೆ ಈ ಸಮಯದಲ್ಲಿ ನಾವು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು, ಯಾವುದೇ ದೇವತಾ ಆರಾಧನೆಗಳನ್ನು ಮಾಡಿದ್ರೂ ಕೂಡ ಅದು ಸಿದ್ಧಿ ಆಗುತ್ತೆ ಗ್ರಹಣದ ಸಮಯದಲ್ಲಿ. ಹಾಗಾಗಿ ಹನುಮಾನ್ ಚಾಲಿಸ್ ಓದೋದು, ದುರ್ಗಾ ಅಷ್ಟಕ, ದುರ್ಗಾ ಸ್ತೋತ್ರ, ಯಾಕಂದರೆ ಮಂಗಳವಾರ ಆಗಿರೋದ್ರಿಂದ, ಮತ್ತು ಮದುವೆಗೋಸ್ಕರ, ಸಂತಾನ ಫಲಕ್ಕೋಸ್ಕರ, ಆರೋಗ್ಯ ವೃದ್ಧಿಗೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರ, ಸ್ತೋತ್ರ, ಅಷ್ಟೋತ್ತರಗಳನ್ನು ಪಠನೆ ಮಾಡಿ ತುಂಬಾ ಒಳ್ಳೆಯದು. ಅಲ್ಲದೆ ಓಂ ನಮೋ ಶರವಣ ಭವಾಯ ಅನ್ನುವಂಥ ಮಂತ್ರನ 108 ಸಲ ಹೇಳ್ಕೊಳ್ಳಿ. ಏನಾದರೂ ಸಣ್ಣ ಪುಟ್ಟ ದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತೆ, ನಿಮ್ಮ ಆಸೆಗಳು ಈಡೇರುತ್ತೆ. ಅಲ್ಲದೆ ಏನಾದರೂ ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಕಾರ್ಯ ಸಿದ್ಧಿಗೋಸ್ಕರ ಆಂಜನೇಯ ಸ್ವಾಮಿಯ ಮಂತ್ರಗಳು, ಸ್ತೋತ್ರಗಳು ಅಥವಾ ಹನುಮಾನ್ ಚಾಲೀಸ್ ಪಠನೆ ಮಾಡೋದು ತುಂಬ ಒಳ್ಳೆಯದು. ಏನಾದರೂ ಮನೆಗೆ ದೃಷ್ಟಿ ದೋಷ ಆಗಿದೆ, ಪದೇ ಪದೇ ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ ಅಂತಂದರೆ ಶಿವನ ಮೃತ್ಯುಂಜಯ ಮಂತ್ರ ಮತ್ತು ದುರ್ಗಾದೇವಿಯ ಮಂತ್ರಗಳು, ಅಷ್ಟೋತ್ತರಗಳನ್ನು ಪಠನೆ ಮಾಡಿ. ಈ ರೀತಿ ನಿಮ್ಮ ಸಮಸ್ಯೆಗೆ ತಕ್ಕಂತೆ ನಿಮ್ಮ ಇಷ್ಟದ ದೇವರುಗಳ ಮಂತ್ರ, ಸ್ತೋತ್ರ ಪಾರಾಯಣ ಮಾಡೋದು ತುಂಬ ಒಳ್ಳೆಯದು. ಇನ್ನು ಸಹಸ್ರನಾಮಗಳು ಕಲ್ತಿರುವಂಥವ್ರು ವಿಷ್ಣು ಸಹಸ್ರನಾಮ ಅಥವಾ ಲಲಿತಾ ಸಹಸ್ರನಾಮನ ಕೂಡ ಈ ದಿನ ಈ ಸಮಯದಲ್ಲಿ ಪಾರಾಯಣ ಮಾಡಬಹುದು. ತುಂಬಾ ಒಳ್ಳೆಯದು. ಗ್ರಹಣ ಬಿಡೋದಕ್ಕಿಂತ ಮೊದಲು ಅಂದರೆ ಮೋಕ್ಷ ಕಾಲದ ಸಮಯದಲ್ಲಿ ದೇವರ ಮುಂದೆ ದೀಪ ಎಲ್ಲ ಹಚ್ಚಿರ್ತೀರ, ಈ ರೀತಿ ಮಂತ್ರ ಸ್ತೋತ್ರ ಎಲ್ಲ ಪಾರಾಯಣ ಮಾಡಿರ್ತೀರ. ಆ ನಂತರ ಗ್ರಹಣ ಬಿಟ್ಟ ಮೇಲೆ ಮತ್ತೆ ಸ್ನಾನ ಮಾಡಿಕೊಂಡು ದೀಪಗಳಿನ್ನೂ ಉರಿತಾ ಇದೆ ಅಂತಂದರೆ ಆ ದೀಪಗಳನ್ನು ಹಾಗೆ ಬಿಟ್ಬಿಡಿ. ನಾನು ಆಗಲೇ ಹೇಳ್ದಾಗೆ ಎಲ್ಲ ಕಡೆ ಗೋಮೂತ್ರನ ಪ್ರೋಕ್ಷಣೆ ಮಾಡಿ ದೇವ್ರ ಮನೆಯೆಲ್ಲ ಒರೆಸಿ, ಹೊಸ್ಲನ್ನು ಒರೆಸಿ, ನಿಮ್ಮ ಮೇನ್ ಡೋರ್ ಹೊಸ್ಲು ಮತ್ತು ದೇವ್ರ ಮನೆಯ ಹೊಸ್ಲು ಏನಿದೆ ಅದನ್ನೆಲ್ಲ ಹೊರಿಸ್ಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂಗಳನ್ನೆಲ್ಲ ಇಟ್ಟು ಗಣಪತಿಗೂ ಕೂಡ ಒಂದು ಹೂವನ್ನು ಇಡಿ. ದೀಪಗಳೇನಾದರೂ ಇನ್ನೂ ಉರಿತಾ ಇದ್ದರೆ ಹಾಗೆ ಬಿಟ್ಬಿಡಿ. 2 ತುಪ್ಪ ದೀಪಗಳನ್ನ ಮಾತ್ರ ಹಚ್ಚಿ ಮತ್ತೆ ಇನ್ನೊಂದು ಸಲ ಊದ್ಬತ್ತಿ ಕರ್ಪೂರ ಎಲ್ಲನೂ ಬೆಳಗಿ ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಈ ಸಲದ ಚಂದ್ರಗ್ರಹಣದ ಆಚರಣೆ ತುಂಬ ಸರಳವಾದ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ನೀವು ಕೇಳಿದಂಥ ಕೆಲವೊಂದಷ್ಟು ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ದೀನಿ. ಯಾವುದೇ ಗೊಂದಲ ಇಟ್ಕೋಬೇಡಿ, ಅಥವಾ ಆಚರಣೆ ಮಾಡೋಕ್ಕಾಗಲ್ಲ ಅಂದರೆ ಭಯನೂ ಪಟ್ಕೋಬೇಡಿ. ಎಲ್ರಿಗೂ ಏನೂ ದೋಷಗಳಿಲ್ಲ. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಇನ್ನೇನೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?